ಸ್ನೇಹಿತರೆ, ನಾನ್ ಮಮತಾ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇತ್ತು. ಪೀರಿಯಡ್ಸ್ ಟೈಮ್ ಅಲ್ಲಿ ಹೆವಿ ಬ್ಲೀಡಿಂಗ್ ಆಗುತ್ತೆ, ಏನ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡೋದು, ಅಥವಾ ನಮ್ಮ ಪೀರಿಯಡ್ಸ್ 10 ಡೇಸ್ 11 ಡೇಸ್ ಅಥವಾ 9 ಡೇಸ್ ಇಲ್ಲಿವರೆಗೂ ಇರುತ್ತೆ, ಹೇಗೆ ಇದನ್ನ ಕಂಟ್ರೋಲ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನಿವತ್ತೊಂದು ಸಿಂಪಲ್ ಆಗಿರೋ ಟೆಕ್ನಿಕ್, ಒಂದು ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಏನು ಈ ಲಾಂಗ್ ಇರುತ್ತೆ ಪೀರಿಯಡ್ಸ್, ಅದು ತುಂಬಾ ಶಾರ್ಟ್ ಆಗುತ್ತೆ. ಅಂದ್ರೆ ಒಂದು 9 ಡೇಸ್ 7 ಡೇಸ್ ಈ ತರ ಇರೋದು 3 ಡೇಸ್ 4 ಡೇಸ್ ಈ ತರ ಆಗುತ್ತೆ ಸ್ನೇಹಿತರೆ. ಇದರಿಂದ ತುಂಬಾ ಜನ ಮಹಿಳೆಯರು ಸಫರ್ ಮಾಡ್ತಾ ಇರ್ತೀರಾ, ಕಷ್ಟ ಅನುಭವಿಸ್ತಿರ್ತೀರಾ, ಅಂತವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈಗಾಗಲೇ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳನ್ನ ನೋಡಿದೀರಾ. ಅದರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಈ ವಿಡಿಯೋ ಕೂಡ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ, ನಿಮ್ಮೆಲ್ರಿಗೂ ಅಷ್ಟೇ ಉಪಯೋಗ ಆಗುತ್ತೆ ಸ್ನೇಹಿತರೆ. ಹೇಗೆ ಅಂದ್ರೆ ನೋಡಿ, ನಾನು ಈಗಾಗಲೇ ನಿಮ್ಗೆ ಪೀರಿಯಡ್ಸ್ಗೆ ಅಂತ ಮಸಾಜ್ ಅನ್ನ ತಿಳಿಸಿದೀನಿ. ಇದು ಅದೇ ರೀತಿ ಈಗ ನಾನು ನಿಮ್ಮ ಯೂಟ್ರಸ್ ಭಾಗವನ್ನ ಸ್ಟಿಮ್ಯುಲೇಟ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ನೋಡಿ, ನಿಮ್ಮ ಹೆಬ್ಬೆರಳಿನ ಈ ಭಾಗ, ಇಲ್ಲಿ ಈ ಭಾಗವನ್ನ ನೀವು ಕ್ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡಬೇಕು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮಾಡಬಾರ್ದು, ಜಸ್ಟ್ ಕ್ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡಬೇಕು. ಒಂದು 1 ನಿಮಿಷ ಅಥವಾ ಒಂದು 40 ಸೆಕೆಂಡ್ ಆ ತರ ಮಾಡಿ. ಕ್ಲಾಕ್ ವೈಸ್ ಅಲ್ಲೇ ಮಾಡಬೇಕು, ಆಂಟಿ ಕ್ಲಾಕ್ ವೈಸ್ ಮಾಡಬೇಡಿ, ಜಸ್ಟ್ ಕ್ಲಾಕ್ ವೈಸ್ ಅಲ್ಲೇ ಮಾಡಿ. ಈ ಭಾಗದಲ್ಲಿ ನೋಡಿ, ಈ ನೇರ ಇಲ್ಲಿ. ನಂತರ ಈ ಕೈಯಲ್ಲೂ ಅದೇ ರೀತಿ ಮಾಡಬೇಕು. ನಂತರ ನಿಮ್ಮ ಕಾಲುಗಳಲ್ಲಿ ಯಾವ ಜಾಗದಲ್ಲಿ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ನಿಮ್ಮ ಕಾಲಿನ ಈ ಜಾಗದಲ್ಲಿ ನೀವು ಮಸಾಜ್ ಮಾಡಬೇಕು. 1 ನಿಮಿಷ ಎಲ್ಲ ಕಡೆ 1 ನಿಮಿಷ ಮಾಡಬೇಕು. ಕೈಗಳಲ್ಲೂ ಅಷ್ಟೇ, ಕಾಲಿನಲ್ಲೂ ಅಷ್ಟೇ 1 ನಿಮಿಷ ಮಾಡಿ. ದಿನಕ್ಕೆ 3 ರಿಂದ 4 ಸಲ ಮಾಡಬಹುದು. ಇನ್ನೊಂದು ಕಾಲಲ್ಲೂ ನೀವು ಇದೇ ಜಾಗದಲ್ಲಿ ಮಸಾಜನ್ನು ಮಾಡಬೇಕು. ನಿಧಾನವಾಗಿ 1 ನಿಮಿಷ ಮಸಾಜ್ ಮಾಡಿ. ನಿಮ್ಮ ದೇಹದ ಈ ಭಾಗವನ್ನ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ ನಿಮ್ಮ ಒಂದು ಏನು ಹೆವಿ ಪೀರಿಯಡ್ಸ್ ಏನಿರುತ್ತೆ ಅದು ಶಾರ್ಟನ್ ಆಗುತ್ತೆ ಸ್ನೇಹಿತರೆ. ತುಂಬಾ ದಿನ ಇರುವಂತದ್ದು ಕಡಿಮೆ ದಿನಕ್ಕೆ ಬರುತ್ತೆ. ಟ್ರೈ ಮಾಡಿ. ನೀವು ಯಾವತ್ತು ಪೀರಿಯಡ್ ಆಗ್ತೀರಾ ಅವತ್ತಿಂದ ಇದನ್ನ ಮಾಡೋದಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪೀರಿಯಡ್ ಡೇಸ್ ಕಡಿಮೆ ಆಗೋದು ಅಷ್ಟೇ ಅಲ್ಲ, ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸ್ಕೊಳ್ಳುವಂತಹ ಹೊಟ್ಟೆ ನೋವು, ಈ ರೀತಿಯ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ತುಂಬಾ ಲಾಂಗ್ ಇದೆ, ಅದರಿಂದ ನಮ್ಗೆ ಹಿಂಸೆ ಆಗ್ತಿದೆ, ಅಷ್ಟು ದಿನ ತುಂಬಾ ಕಷ್ಟ ಅನುಭವಿಸ್ತಿದೀವಿ ಅನ್ನೋರೆಲ್ಲ ಇದನ್ನ ಟ್ರೈ ಮಾಡ್ಬೋದು. ತುಂಬಾನೇ ಚಿಕ್ಕ ವಯಸ್ಸಿರುತ್ತೆ, ಆದ್ರೂ ಈ ರೀತಿ ಸಮಸ್ಯೆ ಎಲ್ಲ ಇರುತ್ತೆ, ಅಂತವ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಟ್ರೈ ಮಾಡಿ, ನಂತರ ರಿಸಲ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತು ಅಲ್ಲ? ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಇದೇ ರೀತಿ ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸಿದೀನಿ, ಅದನ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ಸ್ನೇಹಿತರೆ, ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.